ಡಿಸೆಂಬರ್ 1ನೇ ತಾರೀಕಿಂದ ಡಿಸೆಂಬರ್ 7ನೇ ತಾರೀಕುವರೆಗೆ ರಾಶಿ ಬಹುಶಃ ಹೇಗಿರುತ್ತೆ ಗೊತ್ತು. 12 ರಾಶಿ ಬಗ್ಗೆ ಸಾಕಷ್ಟು ಮಾಹಿತಿನ ನೀಡ್ತಾ ಹೋಗ್ತೀನಿ. ಅದರಲ್ಲೂ ಡಿಸೆಂಬರ್ ಒಳಗಡೆ ಗುರು ಡಿಸೆಂಬರ್ 5ನೇ ತಾರೀಕು ಚೇಂಜ್ ಆಗ್ತಾರೆ. ಗುರು ಬದಲಾವಣೆಯಿಂದ ಮತ್ತು ಡಿಸೆಂಬರದಲ್ಲಿ ಈ ವಾರ ಫಲ ಹೇಗಿದೆ ನೋಡೋಣ. ವಾರ ಫಲ ಆರ್ಯ ಟಾಕ್ ಕಾರ್ಯಕ್ರಮದಲ್ಲಿ ಮೊದಲಿಗೆ ಯಾವೆಲ್ಲ ಗ್ರಹಗಳು ಚೇಂಜ್ ಆಗ್ತಾರೆ ಅಂದರೆ 9 ಗ್ರಹಗಳಲ್ಲಿ ಒಂದೇ ಗ್ರಹ ಚೇಂಜ್ ಆಗೋದು, ಅದು ಗುರು ಭಗವಾನ್ ಡಿಸೆಂಬರ್ 5ನೇ ತಾರೀಕು. 7ನೇ ತಾರೀಕಿನ ಕೇವಲ 2 ಡೇಸ್ ಬ್ಯಾಲೆನ್ಸ್ ಇತ್ತು, 6 ಮತ್ತು 7. ಅಲ್ಲಿವರೆಗೂ ಕೂಡ ಎಂದಿನಂತೆ ಇರೋ ಕಡೆ ಎಲ್ಲ ಗ್ರಹಗಳು ಇರ್ತವೆ 1ನೇ ತಾರೀಕಿಂದ 7ನೇ ತಾರೀಕುವರೆಗೂ. ಎಂದಿನಂತೆ ಯಾವೆಲ್ಲ ಗ್ರಹಗಳು, ಮೀನ ರಾಶಿಯಲ್ಲಿ ಶನಿ ಗ್ರಹ ಇದ್ದಾನೆ, ಹಾಗಾಗಿಯೇ ಅವನು ಜನ್ಮ ಶನಿಯಾಗಿ ಕಾಡ್ತಾ ಇದ್ದಾನೆ. ಅದೇ ಥರ ಗುರು ಮಿಥುನ ರಾಶಿಗೆ ಬಂದಿರೋದ್ರಿಂದ ಶುಭ ಫಲವನ್ನು ಯಾವ ರಾಶಿ ಕೊಡ್ತಾನೆ ನೋಡೋಣ. ಕೇತು ಸಿಂಹ ರಾಶಿಯಲ್ಲಿದ್ದಾನೆ. ಕೇತು ಸಿಂಹ ರಾಶಿಯಲ್ಲಿರೋದ್ರಿಂದ ಒಂದಲ್ಲ ಒಂದು ಸಮಸ್ಯೆಗಳು ಕೂಡ ನಿಮಗೆ ಬರಲ್ವ ಅನ್ನೋದು ಕಷ್ಟಗಳನ್ನು ನೋಡ್ಬೋದು. ಸೂರ್ಯ ಮತ್ತು ಬುಧ, ಶುಕ್ರ, ಕುಜಗ್ರಹ ಇಬ್ಬರು 4 ಗ್ರಹನೂ ಕೂಡ ವೃಶ್ಚಿಕ ರಾಶಿಯಲ್ಲಿದ್ದಾರೆ. ವೃಶ್ಚಿಕ ರಾಶಿ ಸಖತ್ ಪವರ್ಫುಲ್ ಅನ್ನೋ ರಾಶಿ. ವೃಶ್ಚಿಕ ರಾಶಿಯಲ್ಲಿರೋದ್ರಿಂದ ಯಾವ ರಾಶಿಗೆ ಫಲವನ್ನು ಕೊಡ್ತಾನೆ. ಮತ್ತು ರಾಹು ಗ್ರಹ ಬಂದು ಕುಂಭದಲ್ಲಿ ಬಹಳ ವಿಶೇಷವಾಗಿದ್ದಾನೆ. ರಾಹು ಗ್ರಹನೂ ಕೂಡ ಕುಂಭ ರಾಶಿಯಲ್ಲಿರೋದ್ರಿಂದ ಇಲ್ಲಿ ಜನ್ಮ ಗುರು, ಜನ್ಮ ಶನಿ, ಗುರು ದೃಷ್ಟಿ ಶನಿ ದೃಷ್ಟಿ ಏನು ಮಾಡುತ್ತೆ, ಮತ್ತು ಕುಜನ ಜೊತೆಗೆ ಸೂರ್ಯ ಗ್ರಹ, ಶುಕ್ರ ಗ್ರಹ ಇದ್ದರೆ ಏನಾಗುತ್ತೆ, ಇದೆಲ್ಲ ಪಾಯಿಂಟ್ಸನ್ನು ನೀವು ಒಂದೊಂದು ನೋಟ್ ಮಾಡ್ತಾ ಹೋಗಿ. ಯಾಕಂದರೆ ಇದಕ್ಕೆ ಪರಿಹಾರಗಳು 12 ರಾಶಿಗೆ ಏನೆಲ್ಲ ಕೊಡ್ಬೋದು, ಏನೆಲ್ಲ ಕಷ್ಟದಿಂದ ನೀವು ಪಾರು ಮಾಡ್ಬೋದಲ್ಲದೆ ಇಂಪಾರ್ಟೆಂಟ್ ಆಗುತ್ತೆ. ಯಾಕಂದರೆ 12 ರಾಶಿಗೂ ಕೂಡ ಫಲವನ್ನು ಕೊಡೋಂಥ ಗ್ರಹಗಳನ್ನು ನೀವು ಹೇಳುವಂಥ ಟೆಂಪಲ್ ಪರಿಹಾರಗಳನ್ನ ನಾವು ತಿಳಿಸ್ಕೊಡಲೇಬೇಕಂತೆ. ಒಬ್ಬರಿಗೆ ಬುಧ ಕೆಟ್ಟಿದ್ದಾನ, ಗುರು ಕೆಟ್ಟಿದ್ದಾನ, ಶನಿ ಕೆಟ್ಟಿದ್ದಾನ ನೋಡ್ಕೊಳ್ಳಿ ನಿಮ್ಮ ಜಾತಕದಲ್ಲಿ. ಅದೇ ಥರ ನಿಮ್ಮ ಜಾತಕದ ಫಲವನ್ನು ನೀವು ಅಬ್ಸರ್ವ್ ಮಾಡಿದಷ್ಟು ಸಕಲ ಸಂಪತ್ತು ಐಶ್ವರ್ಯನ ಕೊಡ್ತೇವೆ. ಗ್ರಹಗಳು ಯಾರನ್ನು ಬಿಡಲ್ಲ. ತುಂಬ ಚೆನ್ನಾಗಿ ನೀವು ಗ್ರಹಗಳನ್ನ ಆರಾಧಿಸಿ ನಿಮ್ಮ ಪ್ರಾಬ್ಲಮಿಂದ ನೀವು ಆಚೆ ಬರ್ರಿ. ತುಂಬ ಒಳ್ಳೆಯ ಶುಭ ಫಲವನ್ನು ಕೊಡ್ತಾನೆ. 12 ರಾಶಿ ಬಗ್ಗೆ ತಿಳ್ಕೊಳ್ಳೋಣ. ಕುಂಭರಾಶಿಗಂತೂ ಭಾಳ ಒಳ್ಳೆಯ ಟೈಮ್ ಸ್ಟಾರ್ಟ್ ಆಗಿದೆ. ತುಂಬ ಅದ್ಭುತವಾದ ಕುಂಭರಾಶಿಗೆ ರಾಹು ರಾಶಿಲಿರೋದ್ರಿಂದ ತುಂಬ ಹೆಣ್ಮಕ್ಳಿಗೆ ತುಂಬ ಲಾಭವನ್ನು ಪಡ್ಕೊತಾಯಿದ್ರು. ಆದರೆ ಇವಾಗ ರಾಶಿಗೆ ಗುರು ದೃಷ್ಟಿ ಬೀಳುತ್ತೆ 5ನೇ ತಾರೀಕಿಂದ. ಆದ್ದರಿಂದ ಕೋರ್ಟು ಕೇಸು, ಮದುವೆ ವಿಚಾರ, ಒಳ್ಳೊಳ್ಳೆ ಸಂಬಂಧ ಎಲ್ಲವೂ ಕೂಡ ನಿಮಗೆ ತುಂಬ ದೊಡ್ಡ ಬೆನಿಫಿಟನ್ನು ತಂದು ಕೊಡುತ್ತೆ. ಯಾಕಂದರೆ ರಾಹು ಕುಂಭ ರಾಶಿಲಿರೋದ್ರಿಂದ ಹೆಣ್ಮಕ್ಳಿಗೆ ಒಳ್ಳೆಯದು, ಗಂಡು ಮಕ್ಳಿಗೆ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಆಗುತ್ತೆ, 50-50 ಆಗುತ್ತೆ. ಆದ್ದರಿಂದ ಗುರು ರಾಶಿಗೆ ನೋಡೋದ್ರಿಂದ ನಿಮಗೆ ತುಂಬ ಒಳ್ಳೆಯ ಫಲವನ್ನು ಕೊಡ್ತಿದೆ. ರಾಶಾಧಿಪತಿ ಧನುಸ್ಥಾನದಲ್ಲಿ ಶನಿ ತುಂಬ ಲಾಭವನ್ನು ಕೊಡ್ತಿದ್ದಾನೆ. ವಾಹನ ಗಾಡಿ ತಗೊಂಡಿರ್ಬೋದು, ತುಂಬ ಇಂಪ್ರೂವ್ಮೆಂಟ್ ಆಗ್ಬೋದು, ತುಂಬ ಇಂಪ್ರೂವ್ಮೆಂಟ್ ಆಗ್ತಾರೆ. ಅದೇ ಥರ ಗುರುಗ್ರಹ ನಿಮಗೆ ತುಂಬ ಆರಾಧಿಸೋದ್ರಿಂದ ನಿಮ್ಗೆ ತುಂಬ ಒಳ್ಳೆಯದಾಗಲಿ. ನಿಮ್ಮ ಲೈಫಲ್ಲಿ ತುಂಬ ಬ್ಯೂಟಿಫುಲ್ ಗ್ರಹ ಅಂದರೆ ಕೇತು ಗ್ರಹನೂ ಕೂಡ ತುಂಬ ಚೆನ್ನಾಗಿದ್ದಾನೆ. ಆ ಥರ ನಿಮ್ಗೆ ಸೂರ್ಯ ಮತ್ತು ಬುಧ, ಶುಕ್ರ, ಕುಜಗ್ರಹ ತುಂಬ ದಶಮ ಸ್ಥಾನದಲ್ಲಿ. ನಿಮ್ಮ ಲೈಫಲ್ಲಿ ಏನಾದ್ರು ಒಂದು ಪ್ರಾಪರ್ಟಿ ವಿಚಾರ, ವ್ಯಾಪಾರದ ವಿಚಾರ ನಿಮಗೆ ಬಗೆಹರಿಸಿದೆ. ತುಂಬ ಸ್ಥಾನಮಾನಗಳು ಕೂಡ ತುಂಬ ಸಿಗುತ್ತೆ. ಹಾಗಾಗಿ ಅತಿ ಹೆಚ್ಚು ನೀವು ಗುರುಗ್ರಹನ ಆರಾಧಿಸಿ, ತುಂಬ ಒಳ್ಳೆಯದಾಗಲಿ. ಗುರುನ ಮತ್ತು ಶನಿನ ಆರಾಧಿಸುವಷ್ಟು ನಿಮ್ಮ ಲೈಫಲ್ಲಿ ತುಂಬ ಒಳ್ಳೆಯ ಫಲವನ್ನು ಕೊಡುತ್ತದೆ. ಸಾಕಷ್ಟು ಇಂಪ್ರೂವ್ಮೆಂಟನ್ನು ಕಾಣ್ತೀರಾ ನಿಮ್ಮ ಲೈಫಲ್ಲಿ. ತುಂಬ ಇಂಪ್ರೂವ್ಮೆಂಟನ್ನು ನೀವು ಕಾಣೋದ್ರಿಂದ ನೀವು ತುಂಬ ಇಂಪ್ರೂವ್ಮೆಂಟ್ ಆಗ್ತೀರಾ. ಅಪಾರವಾದ ಕೀರ್ತಿ, ನೇಮ್ ಎಲ್ಲ ಸಿಗುತ್ತೆ. ತುಂಬ ಇಂಪ್ರೂವ್ಮೆಂಟನ್ನು ಕಾಣೋದ್ರಿಂದ ನಿಮ್ಮ ಜೀವನದಲ್ಲಿ ಸಾಕಷ್ಟು ಒಳ್ಳೆಯ ಫಲವನ್ನು ಕೊಡೋದ್ರಿಂದ ನಿಮ್ಮ ಲೈಫಲ್ಲಿ ದೊಡ್ಡ ಸಕ್ಸಸ್ಸನ್ನು ಕೊಡುತ್ತೆ. ದೊಡ್ಡ ರೀತಿಯಲ್ಲಿ ಬದುಕ್ತೀರಾ. ದೊಡ್ಡನ್ನ ನಿಮ್ಮ ಕನಸು ನೆರವೇರುತ್ತೆ. ಯಾಕಂದರೆ ಶನಿ ನಿಮ್ಮ ರಾಶಿಯಿಂದ 2ನೇ ಮನೆ ಬಿಟ್ಟು ಹೋಗ್ತಿದ್ದಾನೆ. ನೀವು ದೊಡ್ಡದಾಗಿ ಹೆಚ್ಚು ಮಾಡಿ ದೊಡ್ಡದಾಗಿ ಆಗ್ತೀರಾ. ಕುಂಭ ರಾಶಿಯವ್ರು ಖಂಡಿತಲ್ಲೂ ಕೂಡ ಹೇಳ್ತೀನಿ, ಗರುಡನ್ನ ಆರಾಧಿಸಿ, ಇಲ್ಲ ವಿಷ್ಣುನ ಆರಾಧಿಸಿ. ತಿರುಪತಿನ ಎಷ್ಟು ದರ್ಶನ ಮಾಡ್ತೀರೋ ಅಷ್ಟು ಒಳ್ಳೆಯದಾಗಲಿ ನಿಮ್ಮ ಲೈಫಲ್ಲಿ. ಅದೇ ಥರ ತಿನ್ನಲ್ಲಾರ ಶನೇಶ್ವರನ ಪ್ರಾರ್ಥನೆ ಮಾಡಿ, ತುಂಬ ಒಳ್ಳೆಯದಾಗುತ್ತೆ. ನೀವು ಅತಿ ಹೆಚ್ಚು ಒಳ್ಳೆಯ ನಕ್ಷತ್ರಗಳನ್ನ ನೀವು ಫಾಲೋ ಮಾಡ್ಬೇಕಂದ್ರೆ ನಿಮ್ಮ ಲೈಫಲ್ಲಿ ಪುನರ್ವಸು, ವಿಶಾಖ, ಪೂರ್ವಭಾದ್ರನ ಫಾಲೋ ಮಾಡಿ, ಪುಷ್ಯ ಅನ್ನೋದು ಉತ್ತರಾಭಾದ್ರನ ಫಾಲೋ ಮಾಡಿ, ತುಂಬ ಇಂಪ್ರೂವ್ಮೆಂಟ್ ಆಗ್ತಾರೆ. ಬೇರೆ 9 ನಕ್ಷತ್ರಗಳು ಕೂಡ ಚೆನ್ನಾಗಿದೆ. ಅದಕ್ಕೂ ಸೂರ್ಯನ ನಕ್ಷತ್ರ ಇರೋಂಥ ಕೃತಿಕ, ಉತ್ತರ, ಉತ್ತಾಶ ನಕ್ಷತ್ರ ತುಂಬ ಚೆನ್ನಾಗಿದೆ. ಈ ವಾರ ತುಂಬ ರಾಜಯೋಗನ ಅನುಭವಿಸೋದು ಒಂದು ಕುಂಭ ರಾಶಿನೇ ಆಗಿರ್ತದೆ. ನಿಮ್ಮ ಲೈಫಲ್ಲಿ ಈ ತಿಂಗಳೆಲ್ಲ ನೀವು ಪುಣ್ಯ ಮಾಡಿದ್ರ ಅಂತಂದರೆ, ಈ ವಾರ ಪುಣ್ಯ ಮಾಡಿದ್ರೆ ಕುಂಭ ರಾಶಿಯವರಿಗಂತೂ ಅತಿ ಹೆಚ್ಚು ಬ್ಲ್ಯಾಕ್, ಯೆಲ್ಲೋ, ಹಸಿರು, ಗ್ರೀನ್, ಆರೆಂಜ್, ರೆಡ್ ಏನು ಬೇಕಾದ್ರೆ ಯೂಸ್ ಮಾಡಿ ತುಂಬ ಪಾಸಿಟಿವ್ ಆಗ್ತೀರಾ. ತುಂಬ ಅದ್ಭುತವಾದ ಬಣ್ಣ. ಆದಷ್ಟು ನೀವು ಬೆಳಗ್ಗೆ ಎದ್ದು ವಾಕು, ಎಕ್ಸಸೈಸ್ ಇದನ್ನೆಲ್ಲ ಮಾಡಿ ಬಾಡಿನ ಎನರ್ಜಿಯಾಗಿ ಇಟ್ಕೊಳ್ಳಿ. ತುಂಬ ಇಂಪ್ರೂವ್ಮೆಂಟ್ ಆಗ್ತೀರ. ತುಂಬ ಇಂಪ್ರೂವ್ಮೆಂಟ್ ಆಗುತ್ತೆ. ಯಾಕಂದರೆ ಅದ್ಭುತವಾದ ಸಕ್ಸಸ್ಸನ್ನು ಕೊಡುತ್ತೆ. ನನಗೆ ತಿಳಿದಿರೋ ಪ್ರಕಾರ ನೀವು ತುಂಬ ಬ್ಯೂಟಿಫುಲ್ ಆಗಿರುವಂಥ ದಿನ ಅಂತ ಹೇಳುತ್ತೆ. ಇವತ್ತು ದೇವರು ನಿಮ್ಮನ್ನು ಚೆನ್ನಾಗಿಟ್ಟಿರ್ತಾನೆ. ನಿಮ್ಮ ಮನಸ್ಥಿತಿನ ಕಂಟ್ರೋಲ್ ಮಾಡಿ. ಮನಸ್ಥಿತಿನ ಎಷ್ಟು ಕಂಟ್ರೋಲ್ ಮಾಡ್ತೀರ ಅಷ್ಟು ಒಳ್ಳೆಯ ಫಲವನ್ನು ಕೊಡುತ್ತದೆ. ಯಾಕಂದರೆ
ಯೋಗ ಕೊಡೋದು ಕುಂಭ ರಾಶಿಗೆ ಒಂದು ಗುರುಗ್ರಹ, ಶನಿಗ್ರಹ, ಶುಕ್ರಗ್ರಹ, ಬುಧಗ್ರಹ ಇವೆಲ್ಲ ತುಂಬ ಯೋಗಕರ. ಇವೆಲ್ಲ ದಶಮ ಸ್ಥಾನದಲ್ಲಿ ಒಳ್ಳೆಯದಾಗಲಿ.